ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನುಪಾಟೀಲ್. ಕ್ಷಣದ ಬ್ರೇಕಿಂಗ್ ನ್ಯೂಸ್ ಏನಿದೆ ಬನ್ನಿ ನೋಡೋಣ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮನೆಗೆ ಎಸ್ಐಟಿ ತಂಡ ಎಂಟ್ರಿ ಕೊಟ್ಟಿರುವಂತದ್ದು. ಪೆನ್ಡ್ರೈವ್ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ ಆಗಿರ್ತಾರೆ, A2 ಆರೋಪಿ ಪ್ರಜ್ವಲ್ ಆಗಿರುವಂತದ್ದು. ಸೊ ಇವರಿಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನೋಟಿಸ್ ಅನ್ನ ಎಸ್ಐಟಿ ಜಾರಿ ಮಾಡಿರುವಂತದ್ದು. ವೈರಲ್ ವಿಡಿಯೋಗಳು ಏನು ಹರಿದಾಡ್ತಾ ಇದೆ, ಸೊ ಅದರ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡುತ್ತೆ ಎಸ್ಐಟಿ ತಂಡ ಮೊದಲನೇದಾಗಿ. ಅದಾದ ನಂತರ ವಿಡಿಯೋಗಳನ್ನ ಸಂಗ್ರಹಿಸಿ FSLಗೆ ಕಳುಹಿಸಲಾಗುತ್ತೆ. ಇನ್ನೊಂದು ಕಡೆ ಪ್ರಕರಣದ ಸಂತ್ರಸ್ತೆಯಿಂದ ಎಲ್ಲಾ ರೀತಿಯಾದಂತಹ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಇನ್ನು ಎಸ್ಐಟಿ ತನಿಖೆಯನ್ನ ಹೇಗೆ ನಡೆಸುತ್ತೆ, ಹೇಗೆ ತನಿಖೆ ಸಾಗಲಿದೆ ಅಂತ ನೋಡೋದಾದ್ರೆ ಒಂದೊಂದಾಗಿ ಗೌಪ್ಯತೆಯಿಂದ ಪ್ರಕರಣದ ಸಂತ್ರಸ್ತೆ 164 ಹೇಳಿಕೆ ದಾಖಲು ಮಾಡಲಾಗುತ್ತೆ. ಅಧಿಕಾರಿಗಳ ಸಮ್ಮುಖದಲ್ಲಿ ವಿಡಿಯೋ ರೆಕಾರ್ಡ್ ದಾಖಲು ಮಾಡಲಾಗುತ್ತೆ. ದೂರುದಾರಿಯ ಪ್ರಕಾರ ಘಟನಾ ಸ್ಥಳದಲ್ಲಿ ಮಹಜರು ಮಾಡಲಾಗುತ್ತೆ. ಆರೋಪಿಯ ಸ್ಥಾನದಲ್ಲಿರುವ ವ್ಯಕ್ತಿಯ ಮೊಬೈಲ್ ಏನಿದೆ ಅದನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. A1 ಆರೋಪಿ, A2 ಆರೋಪಿ ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಹಾಗೂ ಎಚ್.ಡಿ. ರೇವಣ್ಣ ಅವರ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಕಾಲ್ ಡೀಟೇಲ್ಸ್, ವಿಡಿಯೋ ಕಾಲ್ ಮುಖಾಂತರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗುವಂತದ್ದು. ಟೆಕ್ನಿಕಲ್ ಎವಿಡೆನ್ಸ್ FSLಗೆ ಕಳುಹಿಸಲಿದೆ SIT. ಇನ್ನು FSL ವರದಿಯ ಆಧಾರದ ಮೇಲೆ SIT ತನಿಖೆಯನ್ನು ಕೂಡ ಮಾಡಲಾಗುತ್ತೆ. ಹೇಗೆಲ್ಲ ತನಿಖೆ ಸಾಗುತ್ತೆ ಅನ್ನುವಂತಹ ಮಾಹಿತಿ ಇದಿಷ್ಟು ಕೂಡ. ಮೊದಲನೇದಾಗಿ ಗೌಪ್ಯತೆಯಿಂದ ಪ್ರಕರಣದ ಸಂತ್ರಸ್ತೆ 164 ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಅಂದ್ರೆ ಸಂತ್ರಸ್ತೆ ಏನು ಹೇಳಿಕೆ ಕೊಡ್ತಾರಲ್ವಾ, ಆ ಒಂದು ಹೇಳಿಕೆ, ಯಾರು ಹೇಳಿಕೆಯನ್ನ ಕೊಡ್ತಾರೆ ಸಂತ್ರಸ್ತೆ, ಅದು ಗೌಪ್ಯವಾಗಿರುತ್ತೆ, ರಹಸ್ಯವಾಗಿರುತ್ತೆ. ಅಧಿಕಾರಿಗಳ ಸಮ್ಮುಖದಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ದಾಖಲಾಗುತ್ತೆ. ದೂರುದಾರಿಯ ಪ್ರಕಾರ ಘಟನಾ ಸ್ಥಳದಲ್ಲಿ ಮಹಜರು ಮಾಡಲಾಗುತ್ತೆ. ಅಂದ್ರೆ ಎಲ್ಲಿ ಲೈಂಗಿಕ ಕಿರುಕುಳ ಆಗಿತ್ತು, ಅಂದ್ರೆ ಮನೆ ಒಳಗಡೆ ಆಗಿತ್ತು ಅಂತ ಹೇಳಿಕೆಯನ್ನ ನೀಡಿದ್ರು ಸಂತ್ರಸ್ತೆ. ಸೊ ಅಲ್ಲಿ ಹೋಗಿ ಅಡಿಗೆ ಮನೆ ಅಂತ ಹೇಳಿದ್ರು. ಸೊ ಎಲ್ಲೆಲ್ಲಿ ಘಟನಾ ಸ್ಥಳಗಳಿದೆ ಅಲ್ಲೆಲ್ಲ ಕೂಡ ಹೋಗಿ ಮಹಜರು ಮಾಡಲಾಗುತ್ತೆ. ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿಯ ಮೊಬೈಲ್, ರೇವಣ್ಣ, ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಅದಾದ ನಂತರ ಡಾಟಾ ರಿಟ್ರೀವ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. A1 ಆರೋಪಿ, A2 ಆರೋಪಿ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡುವ ಸಾಧ್ಯತೆ ಇದೆ. ಕಾಲ್ ಡೀಟೇಲ್ಸ್, ವಿಡಿಯೋ ಕಾಲ್ ಮುಖಾಂತರ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ FSLಗೆ ಕಳುಹಿಸಲಿದೆ SIT ಟೀಮ್. ಇನ್ನು FSL ವರದಿಯ ಆಧಾರದ ಮೇಲೆ SIT ತನಿಖೆಯನ್ನು ಕೂಡ ಕೈಗೊಳ್ಳಲಾಗುತ್ತೆ. ಇದಿಷ್ಟು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಹೇಗೆ ಸಾಗಲಿದೆ SIT ತನಿಖೆ ಅನ್ನುವಂಥದ್ದು. ಇದಿಷ್ಟು ಇವರೆಗಿನ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್. ಧನ್ಯವಾದ.